ಯಪ್ಪ, ಈ ಡಾಲ್ಫಿನ್ ಬೇಟೆ ಆಡೋದಿರಲಿ, ಪ್ರತಿ ಸಲ ಹತ್ತು ಇಳಿದು ಧುಮ್ಕಿ ಹತ್ತು ಸಾಕಾಗೋಗ್ಬಿಡ್ತದೆ. ಎರಡು ಡಾಲ್ಫಿನ್ ಹಿಂಗಿಂಗ್ ಹೋಗ್ತಾ ಇತ್ತು. ಡಾಲ್ಫಿನ್ ಬೇಟೆ ಆಡಬೇಕು ಅಂದ್ರೆ ವಿಘ್ನ ಮೇಲೆ ವಿಘ್ನ. ಮಳೆ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಸುರಿತಾ ಇದೆ. ಇಂಥ ಜೋರ್ ಮಳೆ ಬರುವಾಗ ಸಮುದ್ರದಲ್ಲಿ ಇದೇ ಫಸ್ಟ್ ಟೈಮ್ ಇರೋದು. ಈಗ ನಾವು ಹೋಗ್ತಾ ಇದ್ದೀವಿ ಹರಾಜ್ ಹಾಕೋ ಅಂಥ ಪ್ರಿಸನ್ ಐಲ್ಯಾಂಡ್ಗೆ. ಸಮುದ್ರದ ಮಧ್ಯ ಇರೋವಂಥ ದ್ವೀಪ ಇದು. ಆ ದ್ವೀಪದಲ್ಲಿ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ರು ಈ ಆಫ್ರಿಕನ್ಸ್ಗೆ. ಇದಂತೂ ನೀವು ನೋಡಲೇಬೇಕು ಈ ಐಲ್ಯಾಂಡ್. ಎಸ್ ದೇವರು, ವೆಲ್ಕಮ್ ಟು ದ ಮೋಸ್ಟ್ ಅವೈಟೆಡ್ ಪ್ರಿಸನ್ ಐಲ್ಯಾಂಡು. ಪ್ರಿಸನ್ ಐಲ್ಯಾಂಡ್ಗೆ ಬಂದೇ ಬಿಟ್ಟಿದ್ದೀವಿ. ಇನ್ನೇನು ಬೋಟಿಂದ ಎಳೆದ್ಬಿಟ್ಟು ನಿಮಗೆ ಆ ರೋಚಕವಾದಂಥ ಹಿಸ್ಟ್ರಿ ಹೇಳೋದೇ ಒಂದು ಮಜಾ. 1860 ಆಸ್ಪಾಸಿನಲ್ಲಿ ವರ್ಷದಲ್ಲಿ 40,000ದಿಂದ 50,000 ಸ್ಲೇವ್ಸ್ಗಳು ಆಫ್ರಿಕಾದಿಂದ ಅಮೇರಿಕಾ, ಯುರೋಪು, ಪರ್ಷಿಯಾ, ಈಜಿಪ್ಟ್ಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಯಾರೆಲ್ಲ ಸ್ಲೇವ್ಸು ಈ ದೇಶದಿಂದ ಆ ದೇಶಕ್ಕೆ ಹೋಗ್ತಾ ಇದ್ರಲ್ಲ, ಅವ್ರನ್ನೆಲ್ಲ ಈ ಐಲ್ಯಾಂಡಲ್ಲಿ ಇರಿಸ್ಬಿಟ್ಟು ಇಲ್ಲಿಂದನೇ ಅಲ್ಲಿ ಕಳಿಸ್ತಾ ಇದ್ರು. ಹಲೋ, ಟೀಕೆ. ಪ್ರಿಸನ್ ಐಲ್ಯಾಂಡ್ನ ಸೌಂದರ್ಯ ನೋಡ್ರಿ. ಬಹುತ್ ಟೀಕೆ. ಅಪ್ ಕೈಸಾ ಹೇ? ಅಲ್ಲಗರು, ಇಂಡಿಯಾದವ್ರು ಬಂದಿದ್ದು ಇಲ್ಲಿರೋರು ಎಲ್ಲರಿಗೂ ಹಿಂದಿ ಕಲಿಸ್ಬಿಟ್ಟವ್ರೆ. ಇನ್ನು ಇಂಡಿಯನ್ ಇನ್ಫ್ಲೂಯೆನ್ಸು ಎಷ್ಟು ಮಟ್ಟಿಗಿರ್ಬೋದು ನೀವು ಲೆಕ್ಕ ಹಾಕ್ಕೊಳ್ಳಿ. ಹಂಗೆ ಎಲೆ ಕೊಟ್ಟವ್ರೆ. ಈ ಎಲೆನ ಏನು ಮಾಡೋದು ಅಂದರೆ ಟಾರ್ಟಾಯ್ಸಿಗೆ ತಿನ್ನಿಸೋದು. ಇದಂತ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟೈತೆ. ಇದು ಕುಂತಲ್ಲೇ ಕುಂತ್ಕೊಂಡ್ಬಿಟ್ಟೈತೆ. ಇದು